ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಅಂಬೇಡ್ಕರ್ ಜಯಂತಿ ಸಂಭ್ರಮ, ಸಚಿವರು ಶಾಸಕರಿಂದ ಗೌರವ ನಮನ. ಚನ್ನಬಸವಾಶ್ರಮದಲ್ಲಿ ಅಮೃತ ಮಹೋತ್ಸವ ಸಿದ್ಧತೆ, ಭಕ್ತರಿಗೆ ಆಹ್ವಾನ. ಬೀದರ್ ವಿಮಾನಯಾನ ಸೇವೆ ತಾತ್ಕಾಲಿಕ ಸ್ಥಗಿತ, ಮರುಪ್ರಾರಂಭಕ್ಕೆ ಸರ್ಕಾರದ ಭರವಸೆ. ಸುದ್ದಿಯ ವಿವರಗಳು. ಸಂವಿಧಾನ ಶಿಲ್ಪಿ, ಭಾರತ ರತ್ನ ಹಾಗೂ ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿರುವ ಅವರ ಪ್ರತಿಮೆಗೆ ಸಚಿವ ಈಶ್ವರ್ ಖಂಡ್ರೆ ಮಾಲಾರ್ಪಣೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಡಾಕ್ಟರ್ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನವು ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ದೇಶಕ್ಕೆ ನೀಡಿದ ಮಹತ್ವದ ದಸ್ತಾವೇಜಾಗಿದೆ. ಅವರ ಆದರ್ಶಗಳು ಸದಾ ನಮ್ಮೆಲ್ಲರಿಗೂ ದಾರಿ ತೋರಿಸುತ್ತವೆ ಎಂದು ಹೇಳಿದರು. ನಂತರ ಜಯಂತಿ ಅಂಗವಾಗಿ ಆಯೋಜಿಸಲಾದ ಮೆರವಣಿಗೆಗೆ ಚಾಲನೆ ನೀಡಿ ಸಾರ್ವಜನಿಕರೊಂದಿಗೆ ಹೆಜ್ಜೆ ಹಾಕಿ ಅಂಬೇಡ್ಕರ್ ಅವರ ಸಂದೇಶಗಳನ್ನು ಜನತೆಗೆ ಸಾರುವಲ್ಲಿ ಭಾಗಿಯಾದರು. ಪರಮ ಪೂಜೆ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅವರ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಹಾಗೂ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ. ಈ ಪವಿತ್ರ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಗಣ್ಯರು, ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವ ಈ ಮಹೋತ್ಸವದಲ್ಲಿ ಪೂಜ್ಯರ ಆದರ್ಶಗಳು, ಸಮಾಜ ಸೇವೆಯ ಮಹತ್ವ ಮತ್ತು ಅವರ ಜೀವನ ಸಂದೇಶಗಳನ್ನು ಸ್ಮರಿಸಲಾಗುತ್ತದೆ. ಕಾರ್ಯಕ್ರಮವು ಏಪ್ರಿಲ್ 20, 21 ಮತ್ತು 22, 2026ರಂದು ಬಾಲ್ಕಿಯ ಶ್ರೀ ಚನ್ನಬಸವಾಶ್ರಮದಲ್ಲಿ ನಡೆಯಲಿದೆ. ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸಚಿವ ಈಶ್ವರ್ ಖಂಡ್ರೆ ಈ ಕುರಿತು ಮಾಹಿತಿ ನೀಡಿ, ನಾಡಿನ ಸಮಸ್ತ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯುವಂತೆ ಆರ್ಥಿಕವಾಗಿ ಆಹ್ವಾನಿಸಿದರು. ಎಲ್ಲರಿಗೆ ನಮಸ್ಕಾರಗಳು. ನಾನು ಈಶ್ವರ್ ಖಂಡ್ರೆ, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾತನಾಡ್ತಾ ಇದ್ದೇನೆ. ಬಂಧುಗಳೇ, ತಮಗೆಲ್ಲ ತಿಳಿದಿರುವಂತೆ ಬರುವ 20, 21, 22ಕ್ಕೆ ಭಾಲ್ಕಿಯಲ್ಲಿ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಪರಂ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಕಾರ್ಯಕ್ರಮ, ಹಾಗೆ ಮಾತೃ ಹೃದಯಗಳು ನಾಡೋಜ ಅನುಭವ ಮಂಟಪದ ಅಧ್ಯಕ್ಷರು ಆದಂಥ ಪರಂ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನಾನು ತಮ್ಮೆಲ್ಲರಿಗೆ ಇವತ್ತು ವಿನಂತಿ ಮಾಡ್ತಾ ಇದ್ದೇನೆ. ಇದು ಅತ್ಯಂತ ಮಹತ್ವದಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಈ ದೇಶದ ಉಪರಾಷ್ಟ್ರಪತಿಗಳು ಆಗಮಿಸಲಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಈ ರಾಜ್ಯದ, ದೇಶದ ಸುಮಾರು ಅನೇಕ ಜನ ಹರಗುರು ಚರಮೂರ್ತಿಗಳು, ಶ್ರೇಷ್ಠ ಮಠಾಧೀಶರು, ಚಿಂತಕರು, ಸಾಹಿತಿಗಳು, ರಾಜಕಾರಣಿಗಳು ಈ 3 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸುವರಿದ್ದಾರೆ. ಅನೇಕ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಇವತ್ತು ಏನು ಬಸವಣ್ಣನವರ ತತ್ವಾದರ್ಶಗಳಿದ್ದಾವೆ, ಆ ತತ್ವಾದರ್ಶಗಳನ್ನು
ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅದನ್ನು ಪ್ರಚಾರ ಮಾಡುವಂಥದ್ದು, ಪ್ರಸಾರ ಮಾಡುವಂಥದ್ದು, ಹಾಗೆ ಅದರ ಜೊತೆಯಲ್ಲಿ ನಡೆದಾಡುವ ದೇವರಾದಂಥ, ಈ ಭಾಗದ ಆರಾಧ್ಯ ದೇವರಾದಂಥ, ನಮ್ಮೆಲ್ಲರ ಪರಮ ಪೂಜ್ಯ ಪಟ್ಟದೇವರಾದಂಥ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ 27ನೇ ಸ್ಮರಣೋತ್ಸವ ಕಾರ್ಯಕ್ರಮ. ಅವರೇನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕನ್ನಡಕ್ಕಾಗಿ, ಈ ಭಾಗದ ಅಭಿವೃದ್ಧಿಗಾಗಿ, ಶಿಕ್ಷಣಕ್ಕಾಗಿ ಅವರೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಅದನ್ನು ಸ್ಮರಿಸಿ ಅವರಿಂದ ಸ್ಫೂರ್ತಿ ಪಡೆಯುವಂಥದ್ದು, ಪ್ರೇರಣೆ ಪಡೆಯುವಂಥದ್ದು. ಹೀಗಾಗಿ ಭಾಳ ಅತ್ಯಂತ ಮಹತ್ವದಾದಂಥ ಈ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಅದೇ ಮಾತೃಹೃದಯಿಗಳಾದಂಥ ಹಾಗೆ ಏನು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ದಾರಿಯಲ್ಲೇ ನಡೆದು ಬಸವ ತತ್ವವನ್ನು ಇವತ್ತು ಮೈಗೂಡಿಸಿಕೊಂಡು ಇಡೀ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಬೇರೆ ಬೇರೆ ಭಾಗಗಳಲ್ಲಿ ಸಹಿತ ಬಸವತ್ವ ಪ್ರಚಾರ ಪ್ರಸಾರಕ್ಕಾಗಿ ಹಗಲಿರುಳು ಶ್ರಮ ಮಾಡ್ತಕ್ಕಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ ಕಾರ್ಯಕ್ರಮ. ಈ 3 ಕಾರ್ಯಕ್ರಮಗಳು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾಡಿನಾದ್ಯಂತ ಇರುವಂಥ ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ 3 ದಿವಸದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಮಸ್ತ ನಾಡಿನ ಜನತೆಯ ಸಹಕಾರ ಇರಲಿ. ನಾವೆಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ, ಚಾರಿತ್ರಿಕವಾಗಿ, ಇವತ್ತು ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಆಗಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹಾರೈಸಿ ನಾನು ನನ್ನ 2 ಮಾತುಗಳನ್ನು ಬೀದರ್ ನಾಗರಿಕ ವಿಮಾನಯಾನ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವ ಕುರಿತು ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ನೀಡಿದ್ದಾರೆ. ಕಳೆದ ವರ್ಷ ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ನೀಡಲಾಗುತ್ತಿದ್ದ ಸಬ್ಸಿಡಿ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ವಿಮಾನಯಾನ ಸೇವೆಗೆ ತೊಂದರೆ ಉಂಟಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಕೆಕೆಆರ್ಡಿಬಿ ಅನುದಾನದಡಿ ₹10 ಕೋಟಿ ಮೀಸಲಿಟ್ಟು ಸಚಿವ ಸಂಪುಟದ ಅನುಮೋದನೆ ಪಡೆದು ಒಟ್ಟು 13 ಕೋಟಿ ರೂಪಾಯಿಗಳನ್ನು ಸ್ಟಾರ್ ಏರ್ ಸಂಸ್ಥೆಗೆ ನೀಡಲಾಗಿತ್ತು. ಇದರ ಮೂಲಕ 2025ರ ಏಪ್ರಿಲ್ 16ರಂದು ಮಾನ್ಯ ಮುಖ್ಯಮಂತ್ರಿಗಳಿಂದ ವಿಮಾನಯಾನ ಸೇವೆಯನ್ನು ಮರುಪ್ರಾರಂಭ ಮಾಡಲಾಗಿತ್ತು ಎಂದು ಅವರು ತಿಳಿಸಿದರು. ಈ ಸೇವೆಯ ಒಡಂಬಡಿಕೆ 1 ವರ್ಷದವರೆಗೆ ಮಾತ್ರವಾಗಿದ್ದು 2026ರ ಏಪ್ರಿಲ್ 14ರಂದು ಅವಧಿ ಪೂರ್ಣಗೊಂಡಿದೆ. ಇದೀಗ ವಿಮಾನಯಾನ ಸಂಸ್ಥೆ ಹೆಚ್ಚುವರಿ ಅನುದಾನವನ್ನು ಕೇಳಿರುವ ಹಿನ್ನೆಲೆಯಲ್ಲಿ ಈ ಕುರಿತು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಷಯವನ್ನು ಮಂಡಿಸಿ ಬೀದರ್ ವಿಮಾನಯಾನ ಸೇವೆಯನ್ನು ಮುಂದುವರಿಸಲು ಎಲ್ಲಾ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ಕೆಲವರು ಅನವಶ್ಯಕವಾಗಿ ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು. ಕೆಕೆಆರ್ಡಿಬಿ ಅನುದಾನವನ್ನು ಜಿಲ್ಲೆಯ ಜನರ ಹಿತದೃಷ್ಟಿಯಿಂದಲೇ ಬಳಸಲಾಗಿದೆ. ಉಡಾನ್ ಯೋಜನೆಯ ಸಬ್ಸಿಡಿಯು ಜನರ ತೆರಿಗೆ ಹಣವೇ ಆಗಿದ್ದು ಅದನ್ನು ಯಾರೋ ವೈಯಕ್ತಿಕವಾಗಿ ನೀಡುವುದಿಲ್ಲ ಎಂಬುದನ್ನು ಎಲ್ಲರೂ ಅರಿಯಬೇಕು ಎಂದು ಅವರು ತಿಳಿಸಿದ್ದಾರೆ. ಬೀದರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು ನಾಗರಿಕ ವಿಮಾನಯಾನ ಸೇವೆಯನ್ನು ಮತ್ತೆ ಪ್ರಾರಂಭಿಸಿ ನಿರಂತರವಾಗಿ ಮುಂದುವರಿಸಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಈಶ್ವರ್ ಖಂಡ್ರೆ ಭರವಸೆ ನೀಡಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಸ್ವಲ್ಪ ಆಗಿದೆ, ತೊಂದರೆ ಆಗಿದೆ. ಈಗ 1 ವರ್ಷ ನಾನು ಬಹಳ ಶ್ರಮಪಟ್ಟು ಬೀದರ್ ವಿಮಾನಯಾನ, ನಾಗರಿಕ ವಿಮಾನಯಾನ ಪ್ರಾರಂಭ ಮಾಡಿಸಿದ್ದೆ. ಕೆಕೆಆರ್ಡಿಬಿ ಬ್ಯಾಂಕ್ಗಳಲ್ಲಿ ನಾನು ಸುಮಾರು 13 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕಿ ಸಚಿವ ಸಂಪುಟಕ್ಕೆ ಪ್ರಸ್ತಾವನೆಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅನುಮೋದನೆ ಪಡೆದು ವಿಮಾನಯಾನ ಪ್ರಾರಂಭ ಮಾಡಿದ್ದೆ. ಬಹಳ ಯಶಸ್ವಿಯಾಗಿ 1 ವರ್ಷಗಳವರೆಗೆ ಏಪ್ರಿಲ್ 14ನೇ ತಾರೀಕಿನಿಂದ ಈ ಏಪ್ರಿಲ್ 14ನೇ ತಾರೀಕಿನವರೆಗೆ ನಡೆದಿದೆ. ಹೋದ ವರ್ಷ ಏಪ್ರಿಲ್ 16ನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ದುರದೃಷ್ಟವಶಾತ್ ಏನಾಗಿದೆ ಅಂದರೆ ನನಗೆ ಮಾಹಿತಿ ಬಂದ ತಕ್ಷಣ 10 ದಿವಸ ಕೆಳಗಡೆ ಮತ್ತೆ ಒಂದು LOA ಕೊಟ್ಟಿದ್ದೀವಿ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದೀವಿ. ನಾನೇ ಖುದ್ದಾಗಿ MB ಪಾಟೀಲ್ ಜೊತೆಯಲ್ಲಿ ಚರ್ಚೆ ಮಾಡಿ, ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ, ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಇವತ್ತು ಹೋದ ವರ್ಷ ಎಷ್ಟು ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಅಂತೇಳಿ LOA ಕೊಟ್ಟಿದ್ದೀವಿ ಅವರಿಗೆ. ಅದೆಲ್ಲ ಕೊಟ್ಟರು ನಮ್ಗೆ ಇನ್ನೂ ಜಾಸ್ತಿ ಹಣ ಬೇಕು. ಈಗ ಫ್ಯೂಯಲ್ ಚಾರ್ಜಸ್ ಜಾಸ್ತಿ ಆಗಿದೆ. ಅವರು ಈಗ ಸುಮಾರು ಎಷ್ಟು 4-5 ಕೋಟಿ ಜಾಸ್ತಿ ಕೇಳ್ತಾ ಇದ್ದಾರೆ. ಅವರು ಈಗ 22 ಕೋಟಿ ರೂಪಾಯಿ ಕೇಳಿದ್ರು. ಲಾಸ್ಟ್ ಟೈಮ್ ನಾವು 13 ಕೋಟಿ ನಮ್ಮಿಂದ ಕೊಟ್ಟಿದ್ದೇವೆ. ಅಂದರೆ ಕೆಕೆಆರ್ಡಿಬಿ 80% ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ 20% ಈ ರೀತಿಯಲ್ಲಿ ಕೊಟ್ಟಿದ್ದಿತ್ತು. ಆದರೆ ಈಗ ಈ ಸಲ ಇನ್ನೂ ಜಾಸ್ತಿ ಕೊಡಬೇಕು. ಇವತ್ತು ಫ್ಯೂಯಲ್ ಚಾರ್ಜಸ್, ಫ್ಯೂಯಲ್ ರೇಟ್ಸ್ ಜಾಸ್ತಿ ಆಗಿದೆ, ಪ್ರೈಸ್ ಅಂತ ಹೇಳ್ತಾರೆ, ಬೆಲೆ ಏರಿಕೆ ಆಗಿದೆ. ಮತ್ತೆ ನಾವು ದೊಡ್ಡ ಏರ್ಕ್ರಾಫ್ಟ್ ಹಾಕಿದ್ದೇವೆ. ದೊಡ್ಡ ಏರ್ಕ್ರಾಫ್ಟ್ದು ಅದಕ್ಕೆ ಹೆಚ್ಚಿನ 88 ಸೀಟ್ಗಳಿದ್ದಾವೆ. 88 ಆಸನಗಳಲ್ಲಿ ಅರ್ಧ ಸೀಟ್ಗಳಿಗೆ ಸಬ್ಸಿಡಿ ಕೊಡಬೇಕಾಗತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ.
ನಾನು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದ್ದೇನೆ, ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆನೂ ಮಾತನಾಡಿದ್ದೇನೆ. ಜಿಲ್ಲಾಧಿಕಾರಿಯವರಿಗೆ ಅವ್ರ ಜೊತೆ ನೆಗೋಷಿಯೇಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಮಾಡಿ ಈಗಂತೂ ಅವರು ನಾಳೆಯಿಂದ ಬುಕಿಂಗ್ ಸ್ಥಗಿತಗೊಳಿಸಿದ್ದಾರೆ. ಒಂದು ವಾರ ಒಳಗಾಗಿ ಮತ್ತೆ ಈಗ 14ನೇ ತಾರೀಕಿಗೆ ಸಚಿವ ಸಂಪುಟದ ಸಭೆ ಇದೆ. ಆ ಸಭೆಯಲ್ಲಿ ಹೆಚ್ಚುವರಿ ಕಾರ್ಯಸೂಚಿಯಲ್ಲಿ ತಂದು ಅನುಮೋದನೆಯನ್ನು ಪಡೆದು ಮತ್ತೆ ಒಂದು ವಾರ 10 ದಿವಸಗಳ ಒಳಗಾಗಿ ನಮ್ಮ ನಾಗರಿಕ ವಿಮಾನಯಾನ ಪುನರಾರಂಭ ಮಾಡುವಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದು ಕೂಡ ರಾಜಕೀಯ ಹೇಳ್ತಾರೆ ಸರ್. ಇದು ಏನಾದ್ರೆ KKRD ಜನರನ್ನ ಅದು ತಗೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಿಂದೆ ಗವರ್ಮೆಂಟ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರ ಉಡಾನ್ದಲ್ಲಿ ಏನು ಸಬ್ಸಿಡಿ ಕೊಟ್ಟಿತ್ತು, ರಿಯಾಯಿತಿ ಕೊಟ್ಟಿತ್ತು, ಯಾಕೆ ಬಂದಾಯಿತು ಅದಕ್ಕೆ ಉತ್ತರ ಕೊಡಬೇಕಲ್ಲ ಇವರು. ಅದು ಯಾರ ಹಣ ಇತ್ತು? ಅದು ತೆರಿಗೆ ಪಾವತಿದಾರ ಹಣ ಇಲ್ಲ, ಇವ್ರ ಮನೆದಿತ್ತ? ಏನು ಮಾತಾಡ್ಲಿಕ್ಕೆ ಏನಾದರೂ ಬುಡ ಚಂಡಿ ಏನಾದರೂ ಇರಬೇಕಲ್ಲ, ಬುದ್ಧಿ ಯೂಸ್ ಮಾಡಬೇಕಾ ಇಲ್ಲ? ಏನಂದ್ರೆ ಇವರಿಗೆ ವಿಮಾನಯಾನ, ನಾಗರಿಕ ವಿಮಾನಯಾನ ಇವರಿದ್ದಾಗ ಸ್ಥಗಿತಗೊಂಡಿತ್ತು, ಈಗ ಪ್ರಾರಂಭ ಆಗಿದ್ದೆ ಹೊಟ್ಟೆ ಕಿಚ್ಚ, ಅಥವಾ ಇದು ಬಂದಾಗಬೇಕು ಅನ್ನೋಂಥದ್ದು ಕನಸು ಕಾಣ್ತಾ ಇದ್ದಾರ? ಏನು ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಕೇಳಿ ಅವರಿಗೆ. ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಅಂಗವಾಗಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪ ನಮನ ಅರ್ಪಿಸಿದರು. ಬಳಿಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶಗಳು ನಮ್ಮ ಸಮಾಜಕ್ಕೆ ದಾರಿದೀಪವಾಗಿದ್ದು, ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನಕ್ಕಾಗಿ ಅವರು ನೀಡಿದ ಮಹತ್ವದ ಸಂದೇಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಭಾರತದ ಮಹಾನ್ ಚಿಂತಕ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈ ಪವಿತ್ರ ಸಂದರ್ಭದಲ್ಲಿ ಅವರ ಸ್ಮರಣೆಗೆ ನಮನ ಸಲ್ಲಿಸುವ ಅವಕಾಶ ದೊರೆತಿರುವುದು ನನಗೆ ಸಂತೋಷ ತಂದಿದೆ ಎಂದು ಬೆಲ್ದಾಳೆ ಹೇಳಿದರು. ಗಮನ ಕೊಟ್ಟು ಶಿಕ್ಷಣ ಬಗ್ಗೆ ಕೂಡ ಹೆಚ್ಚಿನ ಮಹತ್ವ ನಾವೆಲ್ಲರೂ ಕೂಡ ಶಿಕ್ಷಣ ಕೊಟ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ನಮ್ಮ ಮಕ್ಕಳು, ನಮ್ಮ ಮುಂಬರುವ ಪೀಳಿಗೆಗಳು, ಭಾರತ ದೇಶದ ಎಲ್ಲರೂ ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾಗಿ ಅವ್ರ ಪೆನ್ನಲ್ಲಿ ಆ ಶಕ್ತಿ ಬರಬೇಕು, ಸಮಾಜ ಪರಿವರ್ತನೆ ಮಾಡೋರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿಲಿಂದೇ ಪರಿವರ್ತನೆ ಮಾಡಿದರು. ಇತ್ತೀಚಿನಿಂದ ನಾವು ನೋಡ್ತಾ ಇದೀವಿ, ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಮನೆ ಕಳಿಸ್ತಾ ಇದೀವಿ. ಅಂದು ಭಾನುವಾರ ರಾತ್ರಿ ಸುತ್ತಮುತ್ತಲ ಪರಿಸರ ಶಾಂತವಾಗಿತ್ತು. ನಿಶಬ್ದವಾಗಿರುವ ಫೂಮಾಲೆ ಸಂರಕ್ಷಿತ ಅರಣ್ಯದ ಪಕ್ಕ ಕೃಷಿ ಭೂಮಿಯಲ್ಲಿ ಆನೆಯ ಗದ್ದಲ ಶಬ್ದ ಕೇಳಿ ಬಂತು. ಸುಮಾರು 20 ರಿಂದ 25 ವರ್ಷದ ವಯಸ್ಸಿನ ಮರಿಯಾನೆ ಪೆರಾಜ್ ಸಮೀಪದ ಅಡಿಕೆ ತೋಟದಲ್ಲಿರುವ ಸುಮಾರು 30 ಅಡಿ ಆಳದ ತೆರೆದ ಬಾವಿಗೆ ಬಿದ್ದಿತು. ಕಲ್ಪೇರಿಯ ರಮೇಶ್ ನಾಯಕ್ ಅವರಿಗೆ ಸೇರಿದ ಈ ತೋಟ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳೆ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ಕತ್ತಲಿನಲ್ಲಿ ಕೇಳಿಬಂದ ಅಸಹಜ ಶಬ್ದಗಳು ತಕ್ಷಣವೇ ಅರಣ್ಯ ಸಿಬ್ಬಂದಿಗೆ ಎಚ್ಚರಿಕೆಯನ್ನು ನೀಡಿದವು. ಬೆಳಗಾಗುವಷ್ಟರಲ್ಲಿ ಆನೆ ಜೀವ ಉಳಿಸಲು ಕಾರ್ಯಾಚರಣೆಗಿಳಿದರು. ರಾತ್ರಿ ಸುಮಾರು 11:30ಕ್ಕೆ ನಮಗೆ ಮಾಹಿತಿ ಸಿಕ್ಕಿತು. ಸುತ್ತಮುತ್ತಲಿನ ಹೊಲಗಳಿಂದ ಗದ್ದಲ ಕೇಳಿ ಬಂದಿತು. ನಮ್ಮ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಆನೆ ಬಾವಿಗೆ ಬಿದ್ದಿರುವುದನ್ನು ದೃಢಪಡಿಸಿದರು ಎಂದು ಅರಣ್ಯ ಉಪ ಸಂರಕ್ಷಕ ಆಂಟಿನಿ ಮರಿಯಪ್ಪ ಹೇಳಿದರು. ಕತ್ತಲಿನಲ್ಲಿ ತಕ್ಷಣ ರಕ್ಷಣಾ ಕಾರ್ಯ ನಡೆಸಲು ಸಾಧ್ಯವಾಗದ ಕಾರಣ ತಂಡವು ಬೆಳಗಿನವರೆಗೂ ಮರಿಯಾನೆ ಮೇಲೆ ಕಣ್ಣಿಟ್ಟಿತ್ತು. ರಾತ್ರಿ ಪೂರ್ತಿ ಸಿಬ್ಬಂದಿ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಾ ಮರಿಯಾನೆ ಹೆಚ್ಚು ಆತಂಕಕ್ಕೆ ಒಳಗಾಗದಂತೆ ನೋಡಿಕೊಂಡರು. वो कहा रहे तो आजा।
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.